ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಮುಖ್ಯಮಂತ್ರಿಗಳಿಗೆ ಒಂಥರ ಬಿಸಿ ತುಪ್ಪ, ಹೈಕಮಾಂಡ್ಗೂ ಇದು ಬಿಸಿ ತುಪ್ಪನೇ. ಬಿಕಾಸ್ ಏನೇ ಆದ್ರೂ ಕೂಡ ನಾವು ಕೂಡ ಉಪಮುಖ್ಯಮಂತ್ರಿಗಳಾಗಬೇಕು ಅಂತ ಈಗ ಕೈ ಎತ್ತಿದ್ದಾರೆ, ಧ್ವನಿ ಸೇರಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಖಡಕ್ ಆಗಿ ಸೂಚನೆ ಕೊಟ್ಟರು, ಆದ್ರೂ ಕೂಡ ಡಿಸಿಎಂ ದಂಗಲ್ ನಿಲ್ತಾ ಇಲ್ಲ. ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರಿತಾ ಇದೆ ನಾನಾ ಅಥವಾ ನೀನಾ ಅನ್ನೋ ಪಾಲಿಟಿಕ್ಸ್. ಬ್ರೇಕಿಂಗ್ ನ್ಯೂಸ್. ನಾನಾ ಅಥವಾ ನೀನಾ ನೋಡೇ ಬಿಡೋಣ ಅಂತೀವಲ್ಲ, ಆ ಥರ ಏಟು ಎದುರೇಟಿನ ಪಾಲಿಟಿಕ್ಸ್ ಇದು ಶುರು ಮಾಡಿದ್ದಾರೆ ಆ ಉಭಯ ಬಣಗಳು. ಲೋಕಸಭಾ ಚುನಾವಣೆಗೂ ಮುನ್ನ ಶುರುವಾಯಿತು ಈ ಫೈಟು. ಉಭಯ ಬಣಗಳ ನಡೆಗೆ ಸುಸ್ತೊಡಿತು ದೆಹಲಿ ಹೈಕಮಾಂಡ್. ಬಿಕಾಸ್ ಇಬ್ರು ಇಂಪಾರ್ಟೆಂಟು. ಯಾರನ್ನ ಬಿಡೋದು, ಏನ್ ಮಾಡೋದು, ಹೆಂಗ್ ಮ್ಯಾನೇಜ್ ಮಾಡೋದು, ಹೆಂಗ್ ಸಮಾಧಾನ ಮಾಡೋದು, ಹೆಂಗ್ ಅವ್ರನ್ನ ಸುಮ್ಮನಿರಿಸೋದು, ಏನು ಅವಾಜಾಗಿ ಸುಮ್ಮನಿಸಕ್ಕಾಗುತ್ತಾ, ಈ ಥರದ್ದೆಲ್ಲ ಒಂದಷ್ಟು ಹೈಕಮಾಂಡ್ಗೀಗ ದೊಡ್ಡ ಮಟ್ಟದ ಟಾಸ್ಕ್ ಮತ್ತು ಸಮಜಾಯಿಷಿ ಕೊಡೋದು, ಸಮಾಧಾನ ಮಾಡೋದೇ ಈಗಿರುವಂಥ ರಿಸ್ಕ್. ಡಿಸಿಎಂ ಹುದ್ದೆ ಶಕ್ತಿ ಕುಂದಿಸೋದಕ್ಕೆ ಪ್ಲಾನ್ ಮಾಡಿದ್ರು ಸಿದ್ದರಾಮಯ್ಯನವರ ಬಣದವರಂತೆ. ಬರ್ತಾ ಇದೆ ಸಂಪಟ್ಟಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಹುದ್ದೆಯನ್ನು ಸೃಷ್ಟಿ ಮಾಡೋದಕ್ಕೆ ದಾಳವನ್ನು ಉಳಿಸಿದ್ರು ಸತೀಶ್ ಜಾರಕಿಹೊಳಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ನಮ್ಮ ಸಮುದಾಯದವರು ಕೂಡ ನಾವು ಸಮರ್ಥರಿದ್ದೀವಿ, ನಮಗೂ ನೀವು ಅವಕಾಶ ಕೊಡಿ, ಉಪಮುಖ್ಯಮಂತ್ರಿಗಳ ಸ್ಥಾನ ನಮಗೂ ಬೇಕು. ಇದರ ಹಿಂದೆ ಸಿದ್ದರಾಮಯ್ಯನವರ ಕೈವಾಡ ಇದೆ ಅಂತ ಇದ್ದಾರೆ ಡಿಕೆಶಿ ಅವರ ಆಪ್ತ ಮೂಲದವರು. ಡಿಸಿಎಂ ಹುದ್ದೆ ಹೆಚ್ಚುವರಿ ಸೃಷ್ಟಿ ಬೇಡ ಅಂತ ಹೈಕಮಾಂಡ್ಗೆ ಒತ್ತಡ ಹಾಕ್ತಿದ್ದಾರೆ. ಸುರ್ಜೇವಾಲಾ ಅವರು ಬಂದಿದ್ರು ಬೆಂಗಳೂರಿಗೆ, 2-3 ದಿನ ಇದ್ರು, ಮಾತಾಡಿದ್ರು, ಆಮೇಲೆ ಹೋದ್ರು. ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಬೇಡ ಅಂತ ಡಿಕೆ ಶಿವಕುಮಾರ್ ಬಣ, ಬೇಕೇ ಬೇಕು ಅಂತ ಸಿದ್ದರಾಮಯ್ಯನವರ ಬಣ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಜವಾಬ್ದಾರಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಜವಾಬ್ದಾರಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸತೀಶ್ ಜಾರಕಿಹೊಳಿ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಚೆಕ್ಮೇಟ್ ಅನ್ನು ಕೊಟ್ಟರು ಡಿಕೆ ಶಿವಕುಮಾರ್ ಈ ಮೂಲಕ. ಹಾಗಾಗಿ ಒಂದಷ್ಟು ದಂಗಲ್ ಶುರುವಾಯಿತು. ಉಪಮುಖ್ಯಮಂತ್ರಿಗಳ ಸ್ಥಾನವನ್ನ ಬೇರೆ ಬೇರೆ ಸಮುದಾಯದವರು ಕೂಡ ಬೇಕು ಅಂತ ರಾತ್ರಿಯ ಡಿನ್ನರ್ ಪಾಲಿಟಿಕ್ಸ್ ಇಂದ ಹಿಡಿದು ಮೈಕ್ ಮುಂದೆ, ಮಾಧ್ಯಮದ ಮುಂದೆ ಬಹಿರಂಗವಾಗಿ ಹೇಳಿಕೆ ಕೊಡುವುದರ ತನಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.